ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಹಿತಾಶ್ರೀಗೆ ವೈನ ಮಾಡಿ ಅವಳಿಗೂ ಹಾಲು ಕುಡಿಸ್ತಾ ಇದ್ದಾರೆ, ನಮ್ಮ ಅಮ್ಮನ ಕಾಫಿ ಕುಡಿತಾ ಇದ್ದಾರೆ. ಇತಾ ಬಾ ಆಯ್ ಮಾಡುವಂತ, ಬಾ ಬಾ ಆಯ್ ಮಾಡು, ಬಾ ಆಯ್ ಮಾಡು, ಬಾ ಆಯ್ ಮಾಡು. ಇತಾ ಏನೋ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಗೈಸ್. ಹಾಂ ಆಯ್ ಮಾಡ್ಬಿಡಮ್ಮ. ಹಾಯ್ ಹಾಯ್ ಮಾಡ್ಬಿಡು ಎಲ್ಲರಿಗೂ ಹಾಯ್. ಹ್ಞೂ ಗೈಸ್, ಅವಳು ಇವಾಗ ಮುನ್ಸ್ಕೊಳ್ಳೋದೆಲ್ಲ ಕಲ್ತವಳೆ. ಅಮ್ಮನ ಜೊತೆ ಮುನ್ಸ್ಕೊಂಡು ಜಗಳ ಆಡ್ತಾ ಇದ್ದು. ಬಾಲಿ ತಲೆ ಬಚ್ಕೊಡ್ತೀನಿ ಇತ್ತು ಅಲ್ಲ. ಇಲ್ಲಿ 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 ವಿಡಿಯೋ ನೋಡು. ವಿಡಿಯೋ ನೋಡ್ಕೊಂಡಾರು ಸುಮ್ಮನೆ ಇರ್ತಾಳೆ, ಇಲ್ಲ ಬಾಚಿಸ್ಕೊಳ್ಳೋದು. ಇಲ್ಲಿ ಇಲ್ಲಿ ತಲೆ ಬಾಚಿಸ್ಕೊಳ್ಳೋದಂದ್ರೆ ಆಗಲ್ಲ, ಅದೇನೋ ಗೊತ್ತಿಲ್ಲ. ತಲೆಗೆ ಬಾಚಣಿಗೆ ಹಾಕೋದಂದ್ರೆ ಆಗಲ್ಲ, ರೆಡಿ ಮಾಡಿಸ್ಕೊಳ್ಳೋದಂದ್ರೆ ಆಗಲ್ಲ. ಮಗು ಆಗಿದ್ದಾಗಲೇ ತುಂಬ ತಲೆ ಚೆನ್ನಾಗಿ ಬಾಚಿಸ್ಕೊತಾ ಇದ್ಲು, ರೆಡಿ ಎಲ್ಲ ಆಗ್ತಾ ಇದ್ಲು. ಇವಾಗಂತೂ ತಲೆನೇ ಮುಟ್ಟಿಸ್ಕೊಳ್ಳಲ್ಲ, ಬಾಚಣಿಗೆ ಹಾಕೋಕ್ಕೆ ಬಿಡಲ್ಲ. ಅವರಪ್ಪ ವೈನ ಮಾಡಿ ಅವರಪ್ಪ ಬಾಚ್ದಂಗೆ, ಇಲ್ಲಾಂದರೆ ನಾನೇನಾರು ಗೊಂಬೆ ಹಾಕೊಟ್ಬಿಟ್ಟು ಬಾಚಿದ್ರೆ ಬಾಚ್ದಂಗೆ. ಸುಮ್ಮನೆ ಫ್ರೀಯಾಗಿದ್ದಾಗಂತೂ ಯಾವುದೇ ಕಾರಣಕ್ಕೂ ಬಾಚಿಸ್ಕೊಳ್ಳಲ್ಲ. ನೋಡಿ, ಕಸ ಗುಡಿಸ್ತೀನಿ ಅಂದ್ಕೊಂಡು ಆಲೆ ಕಸ ಗುಡಿಸ್ತಾಳೆ. ಹಂಗೆ ಮಾಡಬಾರ್ದು, ಸೋಗಿಸ್ಬಾರ್ದು, ಒಬ್ರಿಗೆ ಬರ್ಲನ ಸೋಗಿಸ್ಬಾರ್ದು. ಆಯಿತು ಆಯಿತು, ನಿನ್ನಿಷ್ಟ ಆಯಿತು. ಗೈಸ್, ಕಾಫಿ ಕುಡಿತಾ ಇದ್ದೀನಿ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೆ, ಹಾಗಾಗಿ ಒಂದೇ ಸಲ ಸ್ನಾನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ರಾತ್ರಿಗೆ. ಗೈಸ್, ಮುನ್ಸ್ಕೊಂಡು ಹೋಯ್ತಾ ಕೂತೋಳೆ. ಸ್ಟೆಪ್ ಇಳಿಯೋದು ಕಲ್ತ್ಕೊಬಿಟ್ಟವಳು. ಇವಾಗ ಭಯ ಆಗುತ್ತೆ. ಮಕ್ಕಳಿರೋ ಮನೇಲಂತೂ ಒಬ್ರು ಇದ್ದಂಗೆ ಇರಬೇಕು ನೋಡ್ಕೊಳಕ್ಕೆ. ಒಬ್ರು ಇದ್ದು ಕೆಲಸನೂ ಮಾಡ್ಕೊಂಡು ಮಕ್ಕಳನ್ನು ನೋಡ್ಕೊತೀನಿ ಅನ್ನೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಅಂಗಡಿ ಹತ್ರ ಇದ್ದಾಗ ಕಸ್ಟಮರ್ಗಿಂತ ಜಾಸ್ತಿ ನನ್ನ ಮಗಳ ಮೇಲೆ ಕಣ್ಣಿಡೋದೇ ಆಗುತ್ತೆ. ಎಲ್ಲಿ ಹೋಗ್ಬಿಡ್ತಾಳಪ್ಪ, ಎಲ್ಲಿ ಬಂದುಬಿಡ್ತಾಳಪ್ಪ ಅಂತ. ಇಲ್ಲಿ ಮನೇಲಿದ್ದಾಗ ನನಗೇನು ಒರಿ ಇಲ್ಲ, ಯಾಕಂದರೆ ನಮ್ಮ ಅಮ್ಮ ನೋಡ್ಕೊಳ್ತಾರೆ. ಒಂದ್ಸಲ ಅವರು ವ್ಯಾಪಾರಕ್ಕೆ ಹೋದಾಗ ನನ್ನ ಹತ್ರ ಬಿಟ್ಬಿಡ್ತಾರಲ್ಲ, ಅವಾಗ ಹಿಂಸೆ ಆಗಲ್ಲ. ಆಲೆ ತಲೆನೂ ಕೂಡ ಹೊಲಿಗೆ ಹಾಕಿಸ್ಕೊಂಡಳೆ, 5 ಹೊಲಿಗೆನ ಬಿದ್ದು. ಹಾಗಾಗಿ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ಬನ್ನಿ, ಇವತ್ತಿನ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡುವ. ಆ್ಯಂಡ್ ಇವಾಗ ಟೈಮ್ ಬಂದು 2 o'clock ಆಗಿದೆ. ಆ್ಯಂಡ್ ಇವತ್ತಿನ ನನ್ನ ರೊಟೀನ್ ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ನೋಡಬೇಕು ಅನ್ನೋದಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡರ್ಗೂ ನೋಡಿ. ಹಾಗೆ ಇನ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ವೀಡಿಯೋಸ್ ಆದಷ್ಟು ರಾ ವೀಡಿಯೋಸೇ ಆಗಿರುತ್ತೆ, ಜಾಸ್ತಿ ಎಡಿಟಿಂಗ್ ಏನಿರಲ್ಲ, ನ್ಯಾಚುರಲ್ ಆಗಿರುತ್ತೆ, ವಿಲೇಜ್ ಲೈಫ್ ಸ್ಟೈಲ್ ಆಗಿರುತ್ತೆ. ಅಂದರೆ ನಾವು ಮಂಡ್ಯ ಸಿಟಿಲೇ ಇರ್ಬೋದು, ಬಟ್ ಲೈಫ್ ಸ್ಟೈಲೆಲ್ಲ ನಾವು ಹಳ್ಳಿಲಿ ಯಾವ ಥರ ಇರ್ತಿದ್ವಿ ಅದೇ ಥರ ಇರೋದು. ನನ್ನ ಡೇ ರೊಟೀನ್ ಹಿಂಗಿರುತ್ತೆ. ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಲ್ಮೋಸ್ಟ್ ರೊಟೀನ್ ಎಲ್ರಿಗೂ ಗೊತ್ತಿರುತ್ತೆ, ಅದೇ ಥರ ನಮ್ಮ ಲೈಫು ಇರುತ್ತೆ. ಇವಾಗ ನಮ್ಮದು ಬಿಸ್ನೆಸ್ ಇರೋದ್ರಿಂದ ಕೂಡ ಅದು ಮೇಂಟೈನ್ ಮಾಡಿಕೊಂಡು ಈತಾ ಬೇಬಿ ಆ್ಯಂಡು ನನ್ನ ಪ್ರೆಗ್ನೆನ್ಸಿ ಜರ್ನಿ ಇದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಯಾವ ರೀತಿ ಹೋಗ್ತಾ ಇರ್ತೀನಿ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು. ಆ್ಯಂಡ್ ನೀವು ಬಿಸ್ನೆಸ್ ಬಗ್ಗೆನೂ ಕೂಡ ತಿಳ್ಕೊಬೋದು. ನಾನು ಅವಾಗ ಅಪ್ಡೇಟ್ಗಳು ಕೊಡ್ತಾ ಇರ್ತೀನಿ, ಮನೇಲೇ ಇಟ್ಕೊಂಡು ಯಾವ ಥರ ಬಿಸ್ನೆಸ್ಗಳನ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಕೂಡ ಅಂಗಡಿಲಿ ಪೂಜೆ ಮಾಡ್ಕೊಳ್ತಾ ಇದ್ದೆ. ಸೊ ಗುರುವಾರ ಅಂಗಡಿಲಿ ಅಂಡ್ ಮನೇಲೆಲ್ಲ ಪೂಜೆ ಮಾಡ್ಕೊಂಡ್ರೆ ಏನೋ ಒಂಥರ ಪಾಸಿಟಿವ್ ವೆಬ್ಸ್ ಅಂತ ಅನ್ಸುತ್ತೆ. ಎಷ್ಟೇ ಮನ್ಸಿಗೆ ಬೇಜಾರಾದ್ರೂ ಪೂಜೆ ಮಾಡ್ತಾ ಮಾಡ್ತಾ ಎಲ್ಲವನ್ನು ಮರಿಬೋದು. ಅಷ್ಟು ಮನ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ. ಕೆಲವ್ರಿಗೂ ಒಂದೊಂಥರ ಇರುತ್ತೆ, ಬಟ್ ನನಗೆ ಪೂಜೆ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ನೆಮ್ಮದಿ ಅನ್ಸುತ್ತೆ. ಬಟ್ ಇತ್ತೀಚೆಗೆ ನನ್ನ ರೊಟೀನ್ ಸ್ವಲ್ಪ ಚೇಂಜಸ್ ಆಗೋದ್ರಿಂದ ಕರೆಕ್ಟಾಗಿ ವಾರ ಮಾಡಕ್ಕಾಗಲ್ಲ. ಅಂದ್ರೆ ನಾನು ನನ್ನ ಹಸ್ಬೆಂಡ್ ಮನೆಯಿಂದ ವಾರ ಮಾಡಕ್ ಆಗ್ತಾ ಇಲ್ಲ. ಕೆಲವು ರೀಸನ್ ಇಂದ ಅಪ್ ಅಂಡ್ ಡೌನ್ ಮಾಡಕ್ ಕಷ್ಟ ಆಗ್ತಾ ಇದೆ. ಅಂಡ್ ಅಲ್ಲಿ ಅಂಗಡಿ ಅಂಡ್ ಮನೆ ಎರಡೂನು ಮೇಂಟೈನ್ ಮಾಡಕ್ ನನ್ ಒಬ್ಳು ಕೈಲಿ ಆಗ್ತಾ ಇಲ್ಲ. ಹಂಗಾಗಿ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತಾ ಇರ್ತೀನಿ. ಅಲ್ಲೂ ವಾರ ಮಾಡ್ಬೇಕು, ದೀಪ ಹಚ್ಬೇಕು, ಅಂಡ್ ಇಲ್ಲೂ ವಾರ ಮಾಡ್ಬೇಕು, ದೀಪ ಹಚ್ಬೇಕು ಅಂತ. ಏನೋ ಒಂಥರ ಹೆಣ್ಮಕ್ಳುಗಳಿಗೆ ಖುಷಿ ಕೊಡೋದೇ ಇದು ಅಂತ ಅನ್ಸುತ್ತೆ ಪೂಜೆ ಮಾಡೋದ್ರಿಂದ. ಅಂಡ್ ನಮ್ಮ ನೋವನ್ನ ದೇವ್ರ ಹತ್ರ ಹೇಳ್ಕೊಂಡು ಏನೇನಿದೆ ಅಂತೆಲ್ಲ ಶೇರ್ ಮಾಡ್ಕೊಂಡ್ರೆ ಎಷ್ಟೋ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ಗೈಸ್, ಇತ್ತೀಚೆಗಂತೂ ಮನುಷ್ಯರ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿದೆ. ನಾವ್ ಹೇಳೋ ಮಾತು ಅವ್ರ ಹತ್ರನೇ ಇರುತ್ತೆ ಅನ್ನೋ ನಂಬಿಕೆನೂ ಕೂಡ ಇರೋದಿಲ್ಲ. ಅಂಡ್ ನಮ್ಮ ಮುಂದೆ ಹೇಗಿರ್ತಾರೆ, ನಮ್ಮ ಬೆನ್ನಿಂದನೂ ಅದೇ ರೀತಿ ಮಾತಾಡ್ತಾರೆ ಅನ್ನೋ ಯಾವ ನಂಬಿಕೆನೂ ಇಲ್ಲ. ನನ್ಗಂತೂ ಎಲ್ಲಾ ಹೋಪನ್ನು ಕಳ್ಕೊಂಡ್ಬಿಟ್ಟಿದೀನಿ ಅಂತಾನೆ ಹೇಳ್ಬೋದು. ಅಷ್ಟು ಕುಗ್ಗ್ಬಿಟ್ಟಿದೀನಿ ಎಲ್ಲರ ವಿಷಯದಲ್ಲೂ. ಹಂಗಾಗಿ ನಾನು ಯಾರನ್ನೂ ಇತ್ತೀಚೆಗಂತೂ ನಂಬಕ್ಕೆ ಹೋಗ್ತಾ ಇಲ್ಲ. ನಂಬೋದು ನನ್ಗೆ ಅಷ್ಟಿಷ್ಟ ಆಗ್ತಾ ಇಲ್ಲ. ಹಂಗಾಗಿ ಸಾಧ್ಯವಾದಷ್ಟು ನನ್ನಲ್ಲೇ ನಾನು ನನ್ನ ನೋವನ್ನ ಇಟ್ಕೊಂತೀನಿ. ಈ ತರ ನನ್ಗೆ ಯಾವ್ದು ಖುಷಿ ಕೊಡುತ್ತೆ ಆ ಖುಷಿಯಲ್ಲಿ ನಾನು ಇವಾಗ ನನ್ಗೆ ಏನ್ ಖುಷಿ ಕೊಡುತ್ತೆ ಅದನ್ನ ಹುಡುಕೊಳ್ತಾ ಇದ್ದೀನಿ.
ಬೇಡ ಸಾಕು, ಇಷ್ಟು ದಿನ ನಾನು ಮೋಸ ಹೋಗಿರೋದೆ, ಇನ್ನು ಮುಂದೆನೂ ಅದೇ ರೀತಿ ಮೋಸ ಹೋಗೋದು ಬೇಡ, ಇಷ್ಟು ದಿನ ಆಗಿರೋದೆಲ್ಲ ಸಾಕು, ದೇವರು ನನಗೆ ಇದೊಂದು ಎಚ್ಚರಿಕೆ ಕೊಟ್ಟಿದೆ, ಇನ್ಮೇಲಾದ್ರೂ ಎಲ್ಲವನ್ನು ಸರಿ ಮಾಡ್ಕೋಬೇಕು ಅನ್ನೋ ಪಾಠನ ಕಲ್ತಿದ್ದೀನಿ. ನಾನು ಕೂಡ ಅಂಗಡಿಗೆ ಬಂದು ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ಪೂಜೆ ಮಾಡ್ಕೊಬಿಟ್ರೆ ಏನೋ ಒಂಥರ ಪಾಸಿಟಿವ್ ವೆಬ್ಸ್ ಅಂತ ಅನಿಸುತ್ತೆ. ಆಮೇಲೆ ಒಂದು ಗುಡ್ ನ್ಯೂಸು ಕೂಡ ಇದೆ, ಆ ಗುಡ್ ನ್ಯೂಸ್ನೂ ಕೂಡ ಶೇರ್ ಮಾಡ್ಕೊತೀನಿ. ನನಗೆ ಜಿಯೋ ವೈಫೈ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದೆ ಶಿವರ್ನ. ಆ್ಯಂಡ್ ಕ್ರಿಯೇಟರ್ಸ್ಗಳಿಗೆ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ. ಆ್ಯಂಡ್ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ, ಎಷ್ಟು ಮಿನಿಮಮ್ ಇಲ್ಲಾಂದ್ರೆ ಒಂದೊಂದು 3-4 GB ಬೇಕು ಒಂದು 20 ಮಿನಿಟ್ಸ್ ವೀಡಿಯೋ ಹಾಕ್ತೀನಿ ಅಂದರೆ. ಇವಾಗ ಫೈನಲಿ ಬಂತು, ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಇರುತ್ತೆ ಗೈಸ್, ಅದೊಂದು ಖುಷಿ. ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಆಗುತ್ತೆ ಅಂತ. ಮಾರ್ನಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ವೀಡಿಯೋ ಅಪ್ಲೋಡ್ ಆಗ್ತಿದ್ದಿದ್ದು, ಅಷ್ಟು ಡೌನ್ ಇತ್ತು 5G ಆದ್ರೂ ಕೂಡ. ಬಟ್ ಇವಾಗ ಅನ್ಲಿಮಿಟೆಡ್ ವೈಫೈ ಇರೋದ್ರಿಂದ ಓಕೆ. ಆ್ಯಂಡ್ ಸಿಸ್ಟಮ್ ಎಲ್ಲ ಅಪ್ಡೇಟ್ ಹಾಕ್ಬಿಟ್ಟು ಹೋಗಿದ್ದಾರೆ, ಇದೊಂದು ಖುಷಿ ಅಂತಲೇ ಹೇಳ್ಬೋದು. ನಮ್ಮ ಬಟ್ಟೆ ಶಾಪು ಕೂಡ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಖಾಲಿ ಆಗಿಬಿಟ್ಟಿದೆ, ತರಿಸ್ಬೇಕು ಹೊಸ ಸ್ಟಾಕ್ಗಳು. ಇಲ್ಲಿ ಮಾಡಿ ಇಟ್ಟಿದ್ದ ಐಟಮು ಕೂಡ ಆಲ್ಮೋಸ್ಟ್ ಸೇಲ್ ಆಗಿದೆ. ಅಂಗಡಿಲಿ ಏನೋ ಒಂಥರ ಇವತ್ತು ಪಾಸಿಟಿವ್ ವೆಬ್ಸ್ ಅಂದರೆ ನಮ್ಗೆ ಇಷ್ಟ ಆಗೋ ಕೆಲಸ ಏನಾದರೂ ಸಕ್ಸಸ್ ಆಯಿತು ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತೆ. ಇವತ್ತು ನನಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅಂದ್ಕೊಳ್ತಾ ಇದೆ ವೈಫೈ ಹಾಕಿಸ್ಕೋಬೇಕು ಅಂತ. ಆಮೇಲೆ ನಮ್ಮ ಅಂಗಡಿಲಿ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ಎತ್ಕೋಬೋದು, ಆಮೇಲೆ ಎಲ್ಲ ಥರ ಮೊಬೈಲ್ ರಿಚಾರ್ಜಸ್ಗಳು ಮಾಡ್ಬೋದು, ಆ್ಯಂಡ್ TV ರಿಚಾರ್ಜ್ ಇದೆಲ್ಲ ಪ್ರತಿಯೊಂದು ಕೂಡ ಮಾಡ್ಬೋದು. ಏನೋ ಒಂಥರ ಖುಷಿ ಆಗ್ತಾ ಇದೆ. ಎಲ್ಲನೂ ಕೂಡ ಒಂದೊಂದಾಗಿ ಅಪ್ಲೈ ಮಾಡ್ಕೊತಾ ಇದ್ದೀವಿ. ಪ್ರಿಂಟರ್ ಮಿಷಿನ್ ತರಬೇಕು, ಜೆರಾಕ್ಸು ಕೂಡ ಸಿಗುತ್ತೆ ಇನ್ನು ಸ್ವಲ್ಪ ದಿನದಲ್ಲೇ. ಸೊ ಅಂಗಡಿ ಬಂದಮೇಲೆ ನನ್ನ ರೊಟೀನ್ ಹಿಂಗಿರುತ್ತೆ. ಇದು ನನ್ನ ಚಿಕ್ಕದಾಗಿ ಮಾಡ್ಕೊಂಡಿರುವಂತಹ ಆಫೀಸ್ ಟೈಪ್ ಆ್ಯಂಡ್ ಬಟ್ಟೆ ಶಾಪ್ ಟೈಪು. ಇಲ್ಲೊಂದು ಮಿರರ್ ಕೂಡ ಹಾಕಿಸಿದ್ದೀನಿ, ಡ್ರೆಸ್ ತಗೊಂಡವರು ಟ್ರಯಲ್ ನೋಡೋಕ್ಕೆ. ಇಲ್ಲಿ ಒಂದು ಸ್ಯಾಂಪಲ್ಸ್ಗಳು, ಇಲ್ಲಿ ಜ್ಯುವೆಲರಿ ಸ್ಯಾಂಪಲ್ಸ್ಗಳು, ಅಲ್ಲಿ ಬಂತು ಅಂತಂದರೆ ಬಟ್ಟೆಗಳು, ಇಲ್ಲಿ ಬಂತು ಅಂತಂದರೆ ಸಿಸ್ಟಮ್ ವರ್ಕು, ಈ ಕಡೆ ಬಂತಂದರೆ ಪ್ರಾವಿಷನ್ ಸ್ಟೋರು. ಪ್ಲ್ಯಾನ್ ಮಾಡಿ ಒಂದೇ ಅಂಗಡಿಯಲ್ಲಿ ಇಷ್ಟು ಮಾಡ್ಕೊಂಡಿರೋದು, ಆಲ್ಟರ್ನೇಟಾಗಿ ಒಂದೇ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು. ಯಾವುದೇ ಅಷ್ಟೇ ಗೈಸ್, ನೀವೇನಾದ್ರು ಹೊಸ್ದಾಗಿ ಮಾಡ್ತಿದ್ದೀರಾ, ನನ್ನ ವೀಡಿಯೋದಲ್ಲಿ ಆಗಲೇ ಹೇಳಿದೆ ಬಿಸ್ನೆಸ್ ಅಪ್ಡೇಟ್ಗಳು ನಾನು ಕೊಡ್ತಾ ಇರ್ತೀನಿ ಅಂತ. ಇದು ಒಂದು ಸ್ಮಾಲ್ ಅಪ್ಡೇಟ್ ಅಂತ ಅಂದ್ಕೊಳ್ಳಿ. ನೀವೇನಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಒಂದು ಬಿಸ್ನೆಸ್ನ ಅಂತ ಅಂದ್ಕೊಂಡಿದ್ರೆ ಒಂದನ್ನೇ ಅಂತ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಆಲ್ಟರ್ನೇಟಾಗಿ ಇನ್ನೂ ಒಂದು ಇಟ್ಕೊಂಡಿರಿ. ಯಾವುದು ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ನಮ್ಮದು ಪ್ರಾವಿಷನ್ ಸ್ಟೋರು ಚೆನ್ನಾಗಿ ನಡೀತಾ ಇದೆ. ಅದ್ರ ಜೊತೆಗೆ ನಂದು ಏರ್ ಆಕ್ಸೆಸರೀಸು ಆ್ಯಂಡ್ ಹ್ಯಾಂಡ್ಮೇಡ್ ಗಿಫ್ಟು, ಕ್ರಾಫ್ಟು ಆ್ಯಂಡ್ ಡ್ರೆಸ್ಸಸ್ ಎಲ್ಲ ಇಟ್ಕೊಂಡಿರೋದಕ್ಕೆ ಇದಕ್ಕೆ ರೆಂಟು ಕಟ್ಟು ನಮಗೂ ಸೇವಿಂಗ್ಸ್ ಅನ್ನೋದು ಆಗ್ತಾಯಿದೆ. ಒಂದನ್ನೇ ನಂಬ್ಕೊಂಡಿದ್ರೆ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ. ಪ್ರಾವಿಷನ್ ಸ್ಟೋರ್ ಅಷ್ಟೇ ನಂಬ್ಕೊಂಡಿದ್ದೀರಿ, ಇಷ್ಟೊತ್ತು ಕಾಲೇ ನಾವು ಬಾಗ್ಲಾಗಬೇಕಾಗಿತ್ತು. ಆ್ಯಂಡ್ ಎಲ್ಲನೂ ಮಿಕ್ಸಲ್ಲಿಟ್ಟಿರೋದಕ್ಕೆ ಓಕೆ ಅಂತ ಅನ್ನಿಸ್ತಾ ಇದೆ. ಫ್ಯಾಷನ್ ಡಿಸೈನಿಂಗು ಕೂಡ ಇಟ್ಕೊಂಡಿದ್ದೀನಲ್ವ, ಬಟ್ಟೆ ಸ್ಟಿಚ್ಗೂ ಕೊಡ್ತಾ ಇರ್ತಾರೆ. ಬಟ್ ನಾನು ಇವಾಗ ಸ್ಟಾಪ್ ಮಾಡಿದ್ದೀನಲ್ವಾ, ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದಾಗ ಅಪ್ಡೇಟ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಶಿವೋರ್ಗೆ ಏನು ಯೂಸ್ ಇದೆ ಅದು. ಆಮೇಲೆ ಶಿವರು ಕೂಡ ಬಂದವ್ರಿಗೆ ಬಟ್ಟೆ ತೋರಿಸ್ತಾರೆ, ಏನಿಲ್ಲ. ಆಮೇಲೆ ಸಿಸ್ಟಮ್ ವರ್ಕು ಅವ್ರಿಗೂ ಮಾಡೋಕ್ಕೆ ಬರುತ್ತೆ, ಏನು ಪ್ರಿಂಟು ಜೆರಾಕ್ಸ್ ಎಲ್ಲ ಬರುತ್ತೆ ಅಲ್ವಾ, ಅವರು ಅಂಗಡಿ ನಿಭಾಯಿಸ್ತಾರೆ, ನಾನಿಲ್ಲ ಅಂತಂದ್ರೂ. ಆ್ಯಂಡ್ ತುಂಬ ಜನ ಇದನ್ನೇ ಯಾಕೆ ಚಾಯ್ಸ್ ಮಾಡ್ಕೊಂಡ್ರಿ ಈ ಬಿಸ್ನೆಸ್ನ ಅಂತ ಹೇಳ್ತಾಯಿದ್ರಿ. ಇದೇ ಕಾರಣಕ್ಕೆ ನಮ್ಮದೇ ಆದ ಪ್ರೊಫೆಷನಲ್ ವರ್ಕು, ನಾನು ಪ್ರೊಫೆಷನಲಾಗಿ ಕಲ್ತಿರೋ ಕೆಲಸಗಳು ತುಂಬಾ ಇತ್ತು, ಬಟ್ ಮಾಡ್ಬೋದಾಗಿತ್ತು. ನನಗೇನಾರು ಮುಂದಕ್ಕೆ ಈ ಥರ ಫ್ಯಾಮಿಲಿ ಪ್ಲ್ಯಾನಿಂಗ್ ಅದು ಇದು ಬಂತು ಅಂದಾಗ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಈ ಬಿಸ್ನೆಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಶಿವರ್ಗೆ 100% ವರ್ಕ್ ಆಗುತ್ತೆ ಅಂತ. ಅದು ಇವಾಗ ನಿಜವಾಗ್ಲೂ ನಿಜ ಆಗ್ತಾಯಿದೆ. ನಾನಿಲ್ಲ ಅಂದರೆ ಇವಾಗ ಅಂಗಡಿ ನಿಭಾಯಿಸ್ತಾರೆ. ಹಾಲ್ಗಳು ಬಂತು, ಹಾಲ್ಗಳೆಲ್ಲ ಜೋಣಿಸ್ತದೆ. ನನ್ನ ಮಕ್ಕಳು ಕಟ್ಕೊಂಡು ಹಾಲು ಜೋಣಿಸೋದಿದೆಯಲ್ಲ, ಹಾಲ ಅಣ್ಣ ನಡಿ ಅಲ್ಲಿ ನಡಿ ಲೆವಿಸ್ತಾನ ಅಲ್ಲಿ ಹಂಗೆಲ್ಲ ಮಾಡಬಾರ್ದು. ಏನದು ಏನು ಏನ್ ಮಾಡಿದೆ? ಈ ಬೋಸಿಗೆ ನೀರು ಉದ್ಬಿಟ್ಟು ಬಂದಿದೆಯೇ?
ಇಲ್ಲಿ ನೋಡು ಇದಕ್ಕೆ ಹಾಲು, ಮೊಸರು ಎಲ್ಲ ಜೋಡಿಸ್ಕೊಳ್ತಾ ಇದೆ. ತುಂಬಾ ಜನ ನನಗೆ ಕೇಳಿರೋದ್ರಲ್ಲಿ ಇದು ಒಂದು ಕೂಡ. ಹಾಲು, ಮೊಸರಲ್ಲಿ ಮಾರ್ಜಿನ್ ಅಮೌಂಟ್ ಸಿಗುತ್ತಾ ಅಂತ. ಮಾರ್ಜಿನ್ ಅಮೌಂಟ್ ಐ ಥಿಂಕ್ ಕಮ್ಮಿನೇ ಹಾಲು, ಮೊಸರಲ್ಲಿ. ಬಲ್ಕಾಗಿ ತಗೊಂಡು ಹಾಲು, ಮೊಸರು ಬಿಸ್ನೆಸ್ ಮಾಡ್ತಾರಲ್ಲ ಅವ್ರಿಗೆ ಮಾರ್ಜಿನ್ ಅಮೌಂಟ್ ಜಾಸ್ತಿ ಸಿಗ್ಬೋದು ಅನ್ಸುತ್ತೆ. ಬಟ್ ಈ ತರ ನಾವು 10 ಲೀಟರ್ 20 ಲೀಟರ್ ಹಾಲನ್ನ ಅಷ್ಟೇ ಸೇಲ್ ಮಾಡೋದ್ರಿಂದ ಅಷ್ಟು ಮಾರ್ಜಿನ್ ಅಮೌಂಟ್ ಸಿಗಲ್ಲ. ಒಂದೊಂದ್ ಟೈಮು ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಲ್ವಾ, ಆ ಕರೆಂಟ್ ಬಿಲ್ಗೆ ಹಾಕ್ಬಿಟ್ರೆ ಸಾಕು ಅನ್ಸುತ್ತೆ. ನಾವು ಮೇನ್ ಆಗಿ ಹಾಲು, ಮೊಸರು ಏನಕ್ಕಪ್ಪ ತರ್ಸೋದು ಅಂದ್ರೆ ಕಸ್ಟಮರ್ ಹೋಗ್ಬಾರ್ದು ಎಲ್ಲೂನು ಅನ್ನೋ ಕಾರಣಕ್ಕೆ. ಹಾಲು, ಮೊಸರು ತಗೊಳಕ್ ಬಂದವರು ಬೇರೆ ಐಟಮ್ಸ್ ತಗೋತಾರೆ ಅಲ್ವಾ. ಹಾಲು, ಮೊಸರು ಇಲ್ಲ ಅಂತಂದ್ರೆ ಬೇರೆ ಐಟಮ್ಸ್ ಸೇಲ್ ಆಗಲ್ಲ. ಅಂಡ್ ಸಕ್ಕರೆ, ಕಾಫಿ ಪುಡಿ ಆ ತರ ಸೇಲ್ ಆಗಲ್ಲ. ಹಂಗಾಗಿ ಅಂಗಡಿ ಅಂತ ಅಂದ್ಮೇಲೆ ಪ್ರಾಫಿಟ್ ಇರ್ಲಿ ಇಲ್ದೇ ಇರ್ಲಿ ಕೆಲವೊಂದು ಐಟಮ್ಸ್ಗಳನ್ನ ನಾವು ಇಡ್ಲೇಬೇಕಾಗತ್ತೆ. ಬಿಸ್ನೆಸ್ ಅಂದ್ರೇನೆ ಹೆಂಗೆ ಗೈಸ್, ಒಂದ್ರಲ್ಲಿ ನಮ್ಗೆ ಲಾಭ ಸಿಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದ್ರಲ್ಲಿ ಆಲ್ಟರ್ನೇಟ್ ಆಗಿ ಲಾಭ ಇಟ್ಕೊಂಡಿರ್ಬೇಕು. ಬಟ್ ಎಲ್ಲಾದ್ರಲ್ಲೂ ನಾವು ಮಾರ್ಜಿನ್ನೇ ನೋಡಕ್ ಹೋಗ್ತೀವಿ, ಮಾರ್ಜಿನ್ ನೋಡಕ್ ಹೋಗ್ತೀವಿ ಅಂತಂದ್ರೆ ಯಾವುದೇ ಬಿಸ್ನೆಸ್ ಆದ್ರೂನು ಮುಂದುವರ್ಸಕ್ ಆಗಲ್ಲ. ನಾವು ಇವಾಗ ಮಾಡ್ತಿರೋದು ಅದೇನೆ. ಒಂದೊಂದ್ಸಲ ಅನ್ಸುತ್ತೆ ಬೇಡಕ್ಕೆ ಬೇಡ ಹಾಲು ಅಷ್ಟು ಮಾರ್ಜಿನ್ ಇಲ್ಲ ಅಂತ. ಬಟ್ ಎಲ್ಲಾನು ಮಿಕ್ಸ್ ಅಲ್ಲಿ ಇದ್ರೇನೆ ಒಂದ್ ವ್ಯಾಪಾರ ಮಾಡಕ್ ಆಗೋದು. ಇಲ್ಲ ಅಂತ ಹೇಳಿ ಕಸ್ಟಮರ್ಗೆ ಹೇಳಿದ್ರೆ ಕಸ್ಟಮರ್ ಮಿಸ್ ಆಗ್ತಾರೆ. ಅಂಡ್ ನಮ್ಗೆ ಇನ್ನು ಅಂಗಡಿಗೆ ಬರಲ್ಲ, ಬೇರೆ ಕಡೆ ನೋಡ್ಕೊಂತಾರೆ. ಎಲ್ಲ ಒಂದೇ ಕಡೆ ಐಟಮ್ ಸಿಗುತ್ತಲ್ಲ ಅದೇ ಜಾಗಕ್ಕೆ ಹೋಗೋಣ ಅಂತ ಅನ್ಕೊಂತಾರೆ. ಹಂಗಾಗಿ ಎಲ್ಲಾನು ಕೂಡ ಇಡ್ಬೇಕು. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಂಗಡಿಲಿ ಮದನ್ ಕೂತಿದ್ದಾರೆ. ನಾನು, ಅಮ್ಮ, ಅಕ್ಕ ಇತ್ತು ಬಾ. ಇದಕ್ಕೆ ಸಂತಾನ ಇಲ್ಲ ಕೊಟ್ಬಿಟ್ಟು ಬಾ. ನಾನು ಕಡೆ ಕರ್ಪೂರ ಕೊಡಪ್ಪ. ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾವು ಒಂದು ಅಂಗಡಿಗೆ ಬಂದಿದ್ವಿ. ಕರೆಕ್ಟಾಗಿ ಕಸ್ಟಮರ್ನ ಕೇರ್ ಮಾಡ್ತಾನೆ ಇಲ್ಲ. ಸರಿಯಾಗಿ ಕಸ್ಟಮರ್ನ ಕೇರ್ ಮಾಡೋದೇ ಇಲ್ಲ ಗೈಸ್. ನಾನು ಈ ಕಡೆ ಕರ್ಪೂರ ಕೇಳಿ ಎಷ್ಟೊತ್ತಾಯ್ತು ಗೊತ್ತಾ? ಎಷ್ಟು ವೆಯ್ಟ್ ಮಾಡಿಸ್ತಾ ಇದ್ದಾರೆ ಗೊತ್ತಾ? ನಮ್ಮ ಕೆಲಸದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಹಾಗೆ ಇವಾಗ 9:30 ಆಗಿತ್ತು. ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲಾನು ಮಾಡ್ಕೊಳ್ತಾ ಇದ್ವಿ. ಮನ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ. ದೇವ ದರ್ಶನ ಎಲ್ಲ ಮಾಡ್ಕೊಂಡು ನಾನು ನಮ್ಮ ಊರಿಗೆ ಹೊರಟೆ, ಅಂದ್ರೆ ಶಿವ ಮನೆಗೆ ಹೊರಟೆ ಅಂತಾನೆ ಹೇಳ್ಬೋದು. ಹೋಗೋಷ್ಟ್ರಲ್ಲಿ ಇಲ್ಲ ಅಂತಂದ್ರೂ 10:30 11 ಆಗ್ಬಿಟ್ಟಿರುತ್ತೆ ಒಂದೊಂದು ಟೈಮು. ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ 12 ಆದ್ರೂ ಆಯ್ತು. ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ಇವತ್ತಿನ ವಿಡಿಯೋ ಈ ತರ ಇತ್ತು ಗೈಸ್. ನನ್ನ ಡೈಲಿ ವ್ಲಾಗ್ಸ್ ಯಾವಾಗಲೂ ಇದೇ ತರ ಬ್ಯುಸಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.